ಉಪನ್ಯಾಸಕರು ಬಾಲಕ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಜಮಖಂಡಿ ಉಪನ್ಯಾಸಕ ಪ್ರಶಸ್ತಿ ವಿಜೇತರು 30 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಲೋ 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 ನೋಡ್ರಿ, ಇವತ್ತಿನ ದಿವಸ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲಗೂರಲ್ಲಿ ಈ ಒಂದು ಇಕೋ ಕ್ಲಬ್ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮ ಸ್ನೇಹಿತರಾದಂಥ EY ಐಹೊಳೆ ಅವರೇ, ಹಾಗೂ SDMCಯ ಅಧ್ಯಕ್ಷರಾದಂಥ ರಾಮು ಮಾಂಗ್ ಅವರೇ, ಮಾಜಿ ಅಧ್ಯಕ್ಷರಾದಂಥ ತರಗತಿ ಇದ್ದಾಗ ಒಂದು ಭಾಷಣ ಸ್ಪರ್ಧೆ ಒಳಗೆ ಫಸ್ಟ್ ಬಂದಿದ್ದೆ. ನಮ್ಮ ಗುರುಗಳು ಒಂದು ಸಣ್ಣದೊಂದು ಲೋಟ ನನಗೆ ಪ್ರೈಸ್ ಕೊಟ್ಟಿದ್ರು. ಇವತ್ತಿಗೂ ನನ್ನ ಮನೆಯೊಳಗೆ ಆ ಲೋಟ ಅದ. ಪ್ರತಿ ಸಾರಿ ಅದನ್ನು ನೋಡಿ ನಾನು ಏನು ಮಾಡ್ತಾನೋ ಆ ಗುರುಗಳನ್ನು ನೆನೆಸ್ತೇನೆ. ಏನಪ್ಪ ಅವತ್ತು ಗುರುಗಳು ನನಗೆ ಯಾರೂ ಭಾಷಣ ಮಾಡುವಲ್ರ, ಅದು ಭಾಷಣ ಸ್ಪರ್ಧೆ ಏನು ಗೊತ್ತದಂದ್ರೆ ಪಿಕ್ ಆ್ಯಂಡ್ ಸ್ಪೀಕ್ ಆಶುಭಾಷಣ ಸ್ಪರ್ಧೆ ಇತ್ತು. ಚೀಟಿ ತಗೊಳ್ಳೋದು, ಅಲ್ಲೇ ನೋಡೋದು, ಓದೋದು. ನಾವೆಲ್ಲ ಹಳ್ಳಿಯಿಂದ ಬಂದಿದ್ದೆವು ಮಕ್ಕಳೆಲ್ಲ, ಸ್ಟೂಡೆಂಟ್ಸ್ ಎಲ್ಲ. ಕಡಪಟ್ಟಿ ಹೈಸ್ಕೂಲ್ ಒಳಗೆ 8ನೇ ತರಗತಿ ಇದ್ದೆ. ಹಾಫ್ ಪ್ಯಾಂಟ್ ಚಡ್ಡಿ ಹಾಕೊಂಡಿದ್ದೀವಿ, ಕಾಲಾಗ ಚಪ್ಪಲಿ ಇಲ್ಲ, ಒಂದೆರಡು ಬುಕ್ಕ ಇಟ್ಕೊಂಡು ಬಂದಿದ್ದೀವಿ ನಾವು ಶಾಲೆಗೆ. ಅಂಥ ಸಂದರ್ಭದೊಳಗೆ ನಮ್ಮ ಗುರುಗಳು ಬಾರೋ ಸ್ವಾಮಿ ಬಾ ಒಂದೆರಡು ಮಾತು ಮಾತಾಡ್ಬಾ ಅಂತಂದ್ರೆ ಎಲ್ಲರೂ ಸುಮ್ಮನೆ ಕುಂತಂಥ ಸಂದರ್ಭದೊಳಗೆ ಬಂದು ಚೀಟಿ ಎತ್ತಿನ್ರಿ. ಆ ಚೀಟಿ ಒಳಗೆ ವಿಷಯವನ್ನು ಹೇಳಿ ಭಾಷಣ ಪ್ರಾರಂಭ ಮಾಡಬೇಕಾಗಿತ್ತ. ಈ ಚೀಟಿಯಲ್ಲಿ ಬಂದಿರುವ ವಿಷಯ ಏನೆಂದರೆ ಅಂದೇರಿ. ಎಲ್ಲರೂ ನನ್ನ ಕಡೆನ ನೋಡಕತ್ತಿದ್ರ. ಈ ಚೀಟಿಯಲ್ಲಿ ಬಂದಿರುವ ವಿಷಯ ಏನೆಂದರೆ ಅಂದೇರಿ. ಮತ್ತು ಎಲ್ಲರೂ ನನ್ನ ಕಡೆನ ನೋಡಕತ್ತಿದ್ರ. ಕೊನೆಯದಾಗಿ ಈ ಚೀಟಿಯಲ್ಲಿ ಬಂದಿರುವ ವಿಷಯ ಏನೆಂದರೆ ಕಸಬರಿಗೆ ಅಂದೆ. ಎಲ್ಲರೂ ನಗಾಕತ್ತಿಬಿಟ್ಟರು. ಕಸಬರಿಗೆ ಎದ್ದೊಡನೆ ಕಿಸಿ ಕಿಸಿ ಹಲ್ಲನ್ನು ಕಿಸಿಯುತ್ತಿರುವ ಮಹಾಜನಗಳೇ, ಕೇಳಿ ನನ್ನ ಆತ್ಮವೃತ್ತಾಂತವನ್ನು ಅಂತ ಹೇಳಿ ಭಾಷಣ ಶುರು ಮಾಡಿದ್ರಿ. ಒಂದು 3-4 ನಿಮಿಷ ಮಾತಾಡೋದಿತ್ತು. ಅವತ್ತೇನು ಭಾಷಣ ಮಾಡಿದ್ನಿ ನಮ್ಮ ಸರ್ ಶಬ್ಬಾಷ್ ಅಂತ ಹೇಳಿದ್ರಲ್ಲ, ಇವತ್ತಿನ ತನ ಮಾತನಾಡುವುದನ್ನು ರೂಢಿಸ್ಕೊಂಡು ಬಂದೀನಿ. ಇಲ್ಲಿ ನೋಡ್ರಿ, ನಿಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡುವ ವಿದ್ಯಾರ್ಥಿನಿ ಎಷ್ಟು ಚಂದ ನಿರೂಪಣೆ ಮಾಡ್ತಿದ್ಲು ಕೇಳಿದ್ರಿ. ಹಂಗೆ ಪ್ರತಿಯೊಬ್ಬರು ತಯಾರಾಗಬೇಕು. ಪ್ರತಿಯೊಬ್ಬರು ಸರ್ ನಿಮ್ಗೆ ಅವಕಾಶ ಕೊಟ್ಟಿರ್ತಾರೆ, ಆ ಅವಕಾಶವನ್ನು ಉಪಯೋಗಿಸ್ಕೊಂಡು ಬಂದು ಇಲ್ಲಿ ನಿಂತು ಮಾತಾಡೋಕೆ ಕಲ್ಕೋಬೇಕು. ಹಿಂಜೇರಿ ಬಾರ. ಓಕೆ, ಇರಲಿ. ಇನ್ನು ಪರಿಸರಕ್ಕೆ ಸಂಬಂಧಪಟ್ಟಂತೆ ನನಗೆ ಏನು ವಿಷಯ ಕೊಟ್ಟರು ಸರ್ ಹೇಳಿದ್ರು ನಿಮಗೆ, ಪರಿಸರ ಸಂರಕ್ಷಣೆ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಅಂತ ವಿಷಯದ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೋತಾರೆ. ಈ ಪರಿಸರದ ಬಗ್ಗೆ ಜಾಗೃತಿ ಮಾಡೋದು ಇಂದು ನಿನ್ನೆಯದಲ್ಲ, ಎಂದಿನಿಂದಲೂ ನಮ್ಮ ಪೂರ್ವಜರ ಕಾಲದಿಂದಲೂ ಇದರ ಜಾಗೃತಿ ಮಾಡ್ಕೊಂತನದೀವಿ. ಇವತ್ತಿಗೂ ಅದು ಮುಗಿತಾನೆ ಇಲ್ಲ. ಒಂದು ಸಂಸ್ಕೃತದ ಶ್ಲೋಕಗಳು ಹೇಳ್ತದ. ಏನಂತ ಹೇಳ್ತದ್ರೆ, ಸಮುದ್ರ ವಸನೆ ಪೃಥ್ವಿ ಪರ್ವತತ್ಸನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳ್ತದೆ. ಇದರ ಅರ್ಥ ಗೊತ್ತಿರ್ಬೇಕು ನಮಗ. ಏನಂತ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಹಿರಿಯರು ಹೀಗೆ ಹೇಳ್ತಿದ್ರ, ಹೇ ವಿಷ್ಣು ಪತ್ನಿಯಾದ ಭೂಮಿ ತಾಯಿಯೇ, ಅನಿವಾರ್ಯತೆಯಿಂದಾಗಿ ನಿನ್ನ ಮೇಲೆ ಪಾದಗಳನ್ನು ಊರಿದ ನನ್ನನ್ನು ಕ್ಷಮಿಸು ಅಂತ ಹೇಳಿ ಅವ್ರು ಹೇಳ್ತಿದ್ರ. ಯಾಕಂತಂದ್ರ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಪಾದವನ್ನು ಭೂಮಿ ಮೇಲೆ ಇಡ್ತೀವಲ್ಲ, ಅಲ್ಲಿಂದ ಭೂಮಿಯನ್ನ ಮಲಿನ ಮಾಡ್ತೀವಂತ ನಾವು. ನೋಡ್ರಿ ಹೇಗೆ ಮಾಡ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಹಾಲಿನ ಪಾಕೆಟ್ ಬರ್ತದ, ಹಾಲಿನ ಪಾಕೆಟ್ ಕಟ್ ಮಾಡ್ತೀವಿ, ಹಾಲಿನ ಪಾತ್ರೆ ಒಳಗೆ ಹಾಕೋತೀವಿ, ಪಾಕೆಟನ್ನು ತಗೊಂಡು ಕಿಟಕಿ ಒಳಗೆ ಒಗೆದು ಬಿಡ್ತೀವಿ. ಅಲ್ಲಿಂದ ಪ್ರಾರಂಭ ಆತ್ರಿ ಮಾಲಿನ್ಯವನ್ನು ಮಾಡುವುದು. ಈ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಒಂದು ಸಾರಿ ಭೂಮಿಯ ಮೇಲೆ ಬಿದ್ದರೆ, ಪಾಲಿಥಿನ್ ಅಂತೀವಿ ನಾವು, ರಸಾಯನ ಶಾಸ್ತ್ರದಲ್ಲಿ ಬರ್ತದ ಪಾಲಿಥಿನ್ ಬ್ಯಾಗ್ ಅಂತ ಕರಿತೀವಿ ನಾವು. ಅದು ಭೂಮಿಯ ಮೇಲೆ ಬಿದ್ದರೆ 700 ವರ್ಷಗಳವರೆಗೆ ಕೊಳೆಯುವುದಿಲ್ಲ. ನಾನ್ ಬಯೋಡಿಗ್ರೇಡೇಬಲ್ ಅಂತ ಹೇಳ್ತಾರೆ. ಕನ್ನಡದೊಳಗೆ ಏನಂತ ಹೇಳ್ತಾರ, ಜೈವಿಕವಾಗಿ ಶಿಥಿಲೀಯವಾಗುವುದಿಲ್ಲ. ಅದರ ಮೇಲೆ ಸೂಕ್ಷ್ಮಾಣು ಜೀವಿಗಳು ವಿಘಟನೆ ಮಾಡೋದಿಲ್ಲ. ಮತ್ತು ಅದು ಕೊಳಿಲಿಲ್ಲ ಅಂದ್ರೆ ಯಥಾ ಪ್ರಕಾರ ಹಾಗೇ ಇರ್ತದ. ಎಷ್ಟು ವರ್ಷಗಳವರೆಗೆ ಇರ್ತದ?
700 ವರ್ಷಗಳವರೆಗೆ ಇರ್ತವೆ. ಇದನ್ನ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತಂದ್ರೆ ಏನಾಗ್ತದ್ರಿ, ನಾಳೆ ಸಂತಿಗೆ ಹೋಗ್ಬೇಕಾರ ಕೈಯಾಗ ಚೀಲ ತಗೊಂಡು ಹೋಗೋದಿಲ್ಲ, ಅಲ್ಲಿ ಹೋಗಿ ಎಲ್ಲ ಸಂತಿ ಮಾಡ್ತೀವಿ, ಒಂದು ಕ್ಯಾರಿ ಬ್ಯಾಗ್ ಕೊಡ್ರಿ. ಬೇಕ್ರಿಗೆ ಹೋಗ್ತೀವಿ, ಬೇಕ್ರಿ ಹೋಗಿ ಎಲ್ಲ ಸಾಮಗ್ರಿ ತಗೋತೀವಿ, ಏನಂತೀವಿ, ಇವನ್ನೆಲ್ಲ ಒಂದು ಕ್ಯಾರಿ ಬ್ಯಾಗ್ನಾಗ ಹಾಕೊಡ್ರಿ. ಕಾಯಿಪಲ್ಲೆ ಮಾರ್ಕೆಟ್ಗೆ ಹೋಗ್ತೀವಿ, ಎಲ್ಲ ಕಾಯಿಪಲ್ಲೆ ಸಂತಿ ತಗೋತೀವಿ, ಏನ್ ಮಾಡ್ತೀವಿ, ಒಂದು ಕ್ಯಾರಿ ಬ್ಯಾಗ್ನಾಗ. ಕೇಳಿಲ್ಲ, ಕ್ಯಾರಿ ಬ್ಯಾಗ್ನಾಗ ಹಾಕ್ಸ್ಕೊಂಡು ಬಂದ್ಬಿಡ್ತೀವಿ. ಈಗ ಒಂದೊಂದು ಕ್ಯಾರಿ ಬ್ಯಾಗ್ಗಳು ನಮ್ಮ ಮನೆಗೆ ಬಂದ್ ಅವು ಎಲ್ಲಿ ಹೋಗ್ತಾವೋ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿ. ನಿಮ್ಮ ಕೈ ಒಳಗ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಅನ್ನು ಹಿಡ್ಕೊಂಡ್ರ ನಿಮಗ ಪಂಚಾಯತಿ ಒಳಗ 500 ರೂಪಾಯಿ ದಂಡ ಹಾಕ್ಬೇಕು ಅಂತ ನೇಮ ಅದ. ಸಿಟಿ ಒಳಗ 1,000 ರೂಪಾಯಿ ದಂಡ ಹಾಕ್ಬೇಕು ಅಂತ ನೇಮ ಅದ. ಎಲ್ಲದ ನೇಮ? ಫೈಲ್ ಒಳಗದ. ನಿಮಗೆ ಯಾರಾದರೂ ದಂಡವನ್ನು ಹಾಕಿದ್ದಾರೆಯೇ? ಹಾಕ್ಯಾರನೇ ಯಾರು ದಂಡ? ನಾ ಕೇಳಿದೆ ಅವ್ರಿಗೆ, ಪಂಚಾಯತ್ ಅವ್ರಿಗೆ, ಮುನ್ಸಿಪಾಲ್ಟಿ ಅವ್ರಿಗೆ, ಅದು ಯಾಕ್ರಿ ಮತ್ ನೀವು ದಂಡ ಹಾಕೇ ಇಲ್ಲ ಅಂತ ಕೇಳಿದೆ. ಏನ್ ಮಾಡಿದ್ರಿ, ನಾವು ದಂಡ ಹಾಕ್ಬೇಕಂತ ಹೋಗಿದ್ದೀವ್ರಿ, ಆ ರಿಸೀಟ್ ಬುಕ್ ಪ್ಲಾಸ್ಟಿಕ್ ಚಿಲ್ಲಾಗಿ ಇಟ್ಕೊಂಡು ಹೋಗಿದ್ವಿ, ಆ ಬುಕ್ಕ ತೆಗೆದ ರಿಸೀಟ್ ಹರಿಯಾಕ್ ಹೋದ್ರಿ, ಮೊದಲು ನೀವು ಹಾಕೋರಿ ಆಮೇಲೆ ನಮಗ್ ಹಾಕ್ರಿ ಅಂದ್ರಿ. ಇದರ ಅರ್ಥ ಏನು ಅಂತಂದ್ರ, ಪ್ಲಾಸ್ಟಿಕ್ ಅನ್ನ ನಮಗ್ ಬಿಟ್ಟು ಇರ್ಲಾಕ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ. ಆದರೆ ಇವತ್ತೇನು ಭೂ ಮಾಲಿನ್ಯ ಆಗ್ಲಿಕ್ಕತ್ತದಲ್ಲ, ಅದನ್ನ ತಡೆಗಟ್ಟಬೇಕಾದ್ರೆ ನಾವು ಪ್ಲಾಸ್ಟಿಕ್ ಅನ್ನ ಮಿತಗೊಳಿಸಲೇಬೇಕು. ಮಿತಗೊಳಿಸಲಿಲ್ಲ ಅಂದ್ರೆ ಮುಂದೊಂದು ದಿನ ಬಹಳ ದೊಡ್ಡ ದುರಂತವನ್ನ ನೀವು ಎದುರಿಸಬೇಕಾಗ್ತದೆ. ಪ್ಲಾಸ್ಟಿಕ್ ಬದಲಿ ಬ್ಯಾಗ್ಗಳು ಬರ್ತಾವ, ಯಾವ ಬಟ್ಟೆ ಚೀಲಗಳು ಬರ್ತಾವ. ನೀವು ಸಂತೆಗೆ ಅದು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ, ಸೈಕಲ್ ಮೋಟರ್ ಒಳಗ ಕೈ ಒಳಗ ಒಂದು ಬಟ್ಟೆ ಚೀಲವನ್ನ ತೆಗೆದುಕೊಂಡು ಹೋಗಿ, ಎಲ್ಲೇ ನೀವು ಕಾಯಿಪಲ್ಲೆ ಸಂತಿಗೆ, ಮಾರ್ಕೆಟ್ಗೆ, ಕಿರಾಣಿ ಸಂತಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ, ಒಂದ್ ಬಟ್ಟೆ ಚೀಲವನ್ನ ತೆಗೆದುಕೊಂಡ ಹೋಗ್ಬೇಕು. ಅದ್ರೊಳಗೆ ಎಲ್ಲ ವ್ಯವಸ್ಥಿತವಾಗಿ ಸಂತಿ ಹಾಕೊಂಡ ಮನೆಗೆ ತಗೊಂಡ ಬರ್ಬೇಕು. ಹಾಗೆ ಮಾಡೋದ್ರಿಂದ ಎಷ್ಟೋ ಪ್ಲಾಸ್ಟಿಕ್ಗಳನ್ನ ಕಡಿಮೆ ಮಾಡಿದಂತೆ ಆಗ್ತದೆ. ಇನ್ನೊಂದು ಇಕೋ ಬ್ರಿಕ್ಸ್ ಅಂತ ಮಾಡ್ತಾರೆ. ಈ ಖಾಲಿ ವೇಸ್ಟ್ ಆದಂತ ಬಿಸ್ಲರಿ ಬಾಟಲ್ಗಳು ಇರ್ತಾವಲ್ಲ, 1 ಲೀಟರ್ದು 2 ಲೀಟರ್ದು, ಎಷ್ಟು ಜನ ನೋಡಿರಿ ಕೈ ಹತ್ರಿ ಬಿಸ್ಲರಿ ಬಾಟ್ಲಿ ನೋಡಿರಿ ಎಲ್ಲರೂ? ರೈಟ್. ಆ ಬಾಟಲ್ಗಳಲ್ಲಿ ಏನ್ ಮಾಡಿದ್ರಿ, ನಮ್ಮ ಮನಿ ಒಳಗ ಸಂಗ್ರಹ ಆಗಿರ್ತದಲ್ಲ, ಅವನ್ನೆಲ್ಲ ಪ್ಲಾಸ್ಟಿಕ್ಗಳನ್ನ ಸಪರೇಟ್ ಮಾಡಿ ಇಟ್ಕೋಬೇಕಾ. ಇಟ್ಕೊಂಡ ಆ ಬಾಟಲ್ ಒಳಗ ಒಂದು ಬಿದಿರಿಂದ ಚೂರು ತಗೊಂಡ, ತಂತಿ ತಗೊಂಡ, ಎಲ್ಲ ಪ್ಲಾಸ್ಟಿಕ್ಗಳನ್ನ ಬಾಟಲ್ ಒಳಗೆ ಹಾಕೋದು ಎಷ್ಟು ಹಿಡಿತದ ಅಷ್ಟು ತುಂಬಾ ಹಾಕೋದು. ಅದಕ್ಕ ಜಪಾನ್ ಅಂತ ದೇಶದಲ್ಲಿ ಇಕೋ ಬ್ರಿಕ್ಸ್ ಅಂತ ಕರೆದ್ರ. ಅದಕ್ಕ ಆ ಪ್ಲಾಸ್ಟಿಕ್ ಗಳನ್ನ ಹಾಕಿದಂತ ಬಾಟಲ್ ಗಟ್ಟಿಯಾಗಿರ್ತದಂತ, ಅದಕ್ಕೆ ಪೇಂಟ್ ಮಾಡಿ ಇಟ್ಟಂಗಿ ತರ ಗಾಡಿ ಕಟ್ಲಿಕ್ಕೆ ಅದನ್ನ ಬಳಕೆ ಮಾಡಿದ್ರು. ನಮ್ಮ ದೇಶದಲ್ಲಿ ಇವತ್ತು ದಿವಸ ಮಾಡ್ಲಿಕ್ಕೆ ನಮ್ಮ ಕಾಲೇಜ್ನಲ್ಲೇ ಮಕ್ಕಳ ಕಡೆಯಿಂದ ಎಲ್ಲಾ ಕಾಲೇಜ್ ಕ್ಯಾಂಪಸ್ ಒಳಗ ಬಿದ್ದದ ಎಲ್ಲಾ ಪ್ಲಾಸ್ಟಿಕ್ ಗಳನ್ನ ಆಯ್ದುಕೊಂಡ ಇಕೋ ಬ್ರಿಕ್ಸ್ ಗಳನ್ನ ತಯಾರು ಮಾಡಿ ನನ್ನ ಲ್ಯಾಬ್ ಒಳಗೆ ಇಟ್ಟಿನೆಲ್ಲ. ಪ್ರೇರಣೆ ಹೇಳ್ತೀವಿ ನಾವು, ನೋಡ್ರಿ ಕ್ಯಾಂಪಸ್ ಒಳಗ ನಿಮ್ಗೆ ಎಲ್ಲೆಲ್ಲಿ ಪ್ಲಾಸ್ಟಿಕ್ಗಳು ಬಿದ್ದಿರ್ತಲ್ಲ, ಆ ಎಲ್ಲಾ ಚೂರುಗಳನ್ನ ವೇಸ್ಟ್ ಆದಂತ ಬಿಸ್ಲರಿ ಬಾಟಲ್ ಒಳಗೆ ಹಾಕಿ ನಮ್ಗ ಟೈಟ್, ಏರ್ ಟೈಟ್ ಹಾಕ್ಬೇಕು, ಅವ್ನು ಪೂರ್ತಿಯಾಗಿ ಹಾಕ್ಬೇಕು. ಹಾಕಿ ಮ್ಯಾಲ ಮುಚ್ಚಳ ಮುಚ್ಚಿ ತಂದು ನಮ್ಗ ಕೊಡ್ರಿ ಅಂತ. ನೀವು ಕೂಡ ಒಂದು ಪ್ರಾಜೆಕ್ಟ್ ಅಂತೇಳಿ ಈ ತರ ಮಾಡ್ಬೋದು. ಅವನ್ನೆಲ್ಲ ತಗೊಂಡು ಒಂದೆಲ್ಲರೆ ಗಿಡ ಅದು ಹಚ್ಚಿರ್ತೀರಿ, ಅಲ್ಲಿ ಸೈಡ್ ಎಲ್ಲ ಇಟ್ಟಂಗಿ ತರ ಅದನ್ನ ಏನ್ ಮಾಡ್ಕೋಬಹುದ್ರಿ, ಪೇಂಟ್ ಮಾಡೋದು. ಅವು ಇಕೋ ಬ್ರಿಕ್ಸ್ ತಯಾರು ಮಾಡಿರ್ತಿರಲ್ಲ, ವೇಸ್ಟ್ ಇದ್ರ ಬಾಟಲ್, ಅವು ಕಲರ್ದು ಇರ್ತಾವ, ಅದ್ರ ಮ್ಯಾಲಿನೂ ಅಡ್ವರ್ಟೈಸ್ಮೆಂಟ್ ಹಾಳಿ ತೆಗೆದ ಪೇಂಟ್ ಮಾಡಿದ್ರೆ ಬಹಳ ಸುಂದರವಾದಂತ ಇಕೋ ಬ್ರಿಕ್ಸ್, ಪರಿಸರ ಸ್ನೇಹಿ ಇಟ್ಟಿಗೆಗಳಾಗಿ ಅವು ನಮಗ ಸಿಗ್ತಾವ. ಹೀಗೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಬರ್ತದ. ನಮ್ಮ ಹಿರಿಯರು ಹೇಳ್ತಿದ್ರಿ, ಗಂಗಾ ಸ್ನಾನಂ ತುಂಗಾಪಾನಂ ಅಂತ ಪುರಾಣದೊಳಗದು ಹೇಳ್ತಿದ್ರಿ, ಕೇಳಿರಿ ಮಾತ. ಹೀಗಂದ್ರೆ ಏನ್ ಗೊತ್ತದ, ಗಂಗಾ ಸ್ನಾನಂ ಅಂದ್ರ ಉತ್ತರ ಭಾರತದ ಗಂಗಾ ನದಿಯೊಳಗೆ ಸ್ನಾನ ಮಾಡೋದಂದ್ರೆ, ತುಂಗಾ ಪಾನಂ ಅಂದ್ರೇನ ದಕ್ಷಿಣ ಭಾರತದ ತುಂಗಾ ನದಿ ನೀರನ್ನ ಕುಡಿಬೇಕಂತ. ಹಾಗೆ ಕುಡದದ್ದೇ ಆದ್ರೆ ಅವರು ಕೈಲಾಸಕ್ಕೆ ಹೋಗುತ್ತಾರೆ ಅಂತ ಪುರಾಣದೊಳಗೆ ಬರ್ತದ. ಇವತ್ತು ನೀವೇನಾರೆ ನೇರವಾಗಿ ಹೋಗಿ ಗಂಗಾ ನದಿ ಒಳಗೆ ಸ್ನಾನ ಮಾಡಿದ್ರಿ ಅಂದ್ರ, ನೇರವಾಗಿ ಬಂದು ತುಂಗಾ ನದಿ ನೀರನ್ನ ಕುಡಿದ್ರಿ ಅಂತಂದ್ರ, ನಮ್ಮ ಹಿರಿಯರು ಹೇಳಿದಂತೆ ನೀವು ಹಿಂದೆ ಎಲ್ಲಿಗೆ ಹೋಗ್ತೀರಿ? ಸ್ವರ್ಗಕ್ಕೆ ಹೋಗುತ್ತೀರಿ. ಅಷ್ಟರ ಮಟ್ಟಿಗೆ ನೀರು, ನದಿ ನೀರು ಏನಾಗ್ಯದ,
ಕಲುಷಿತ ಆಗ್ಯದ. ನೇರವಾಗಿ ನದಿ ನೀರೊಳಗ ಸ್ನಾನ ಮಾಡುವಂತಿಲ್ಲ ಇವತ್ತೆಲ್ಲ. ನಾವೆಲ್ಲರೂ ಸಣ್ಣರಿದ್ದಾಗ ಒಂದು 30-40 ವರ್ಷದ ಹಿಂದೆ ನದಿಗೆ ಜಳಕಕ್ಕೆ ಹೋಗ್ತಿದ್ವಿ, ಸ್ನಾನಕ್ಕೆ ಹೋಗ್ತಿದ್ವಿ. ಇವತ್ತಿನ ದಿವಸ ಎಲ್ಲ ನದಿ ನೀರೆಲ್ಲ ಏನಾಗಿದ್ರಿ, ಅದ್ರ ದಂಡಿ ಮೇಲೆಲ್ಲ ಫ್ಯಾಕ್ಟ್ರಿಗಳಿರ್ತಾವ, ದೊಡ್ಡ ದೊಡ್ಡ ಸಿಟಿಗಳಾಗಿರ್ತಾವ. ಆ ನೀರೆಲ್ಲ ಹರ್ಕೊಂಡು ಬಂದು ಎಲ್ಲಿ ಹೋಗ್ತದ, ನದಿಗೆ ಹೋಗಿ ಸೇರ್ತದ. ಚರಂಡಿ ನೀರಿನ ಅವೈಜ್ಞಾನಿಕ ನಿರ್ವಹಣೆ ಮಾಡುವುದರಿಂದ ಹೀಗಾಗ್ತದ. ಅದಕ್ಕೆ ಏನ್ ಮಾಡ್ಬೇಕ್ರಿ, ಸಿಟಿಯಿಂದ ಹಳ್ಳಿಯಿಂದ ಹರ್ಕೊಂಡು ಹೋಗೋ ಚರಂಡಿ ನೀರನ್ನ ನಿಲ್ಲಿಸಿ ಅದಕ್ಕೆ ರಾಸಾಯನಿಕ ಪ್ರೊಸೆಸಿಂಗ್ ಅಂತ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ಈ ನೀರು ವೇಸ್ಟ್ ಆದಂತ ನೀರು ನದಿ ನೀರಿಗೆ ಹೋಗಿ ಅಥವಾ ಕೆನಾಲ್ ನೀರಿಗೆ ಹೋಗಿ ಸೇರ್ಕೋತಾರೆ. ಆ ನೀರಿಗೆ ಸೇರ್ಕೋತಂದ್ರೆ ಮುಂದಿನ ಊರವರು ಆ ನೀರನ್ನ ಬಳಕೆ ಮಾಡ್ತಿರ್ತಾರೆ, ಬಟ್ಟೆ ಒಗಿಲಿಕ್ಕೆ, ಬೇರೆ ಬೇರೆ ಕಾರ್ಯಗಳಿಗೆ ಬಳಕೆ ಮಾಡ್ತಿರ್ತಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ ಏನ್ ಮಾಡ್ಬೇಕು, ನೀರಿನ ನಿರ್ವಹಣೆಯನ್ನ ಮಾಡ್ಬೇಕು. ಇನ್ನು ಅರಣ್ಯಗಳ ಬಗ್ಗೆ ಹೇಳಬೇಕು ಅಂತಂದ್ರ ಪರಿಸರ ವಿಜ್ಞಾನಿಗಳು ಹೇಳ್ತಾರ, ಅರಣ್ಯಗಳು ಜೀವಿಗಳ ಏನೋ ಈ ಪರಿಸರದ ಶ್ವಾಸಕೋಶಗಳಿದ್ದಂತೆ. ಇರ್ಲಿಲ್ಲ ಅಂದ್ರೆ ಏನಾಗ್ತದ್ರಿ, ನಮ್ಮ ಉಸಿರಾಟ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಅರಣ್ಯಗಳ ಪಾತ್ರ ಬಹಳಷ್ಟು ಮುಖ್ಯ ಅದ ಅಂದಂಗ. ಒಂದು ದೇಶ ಅಭಿವೃದ್ಧಿಶೀಲವಾಗಿರಬೇಕಾದ್ರೆ ಅರಣ್ಯದ ಪ್ರಮಾಣ ಎಷ್ಟು ಇರಬೇಕು, ಯಾರಿಗೆ ಗೊತ್ತದ ನಿಮ್ಗ? ಅರಣ್ಯದ ಪ್ರಮಾಣ 33% ಇರಬೇಕು. ನಿಮ್ಗೊಂದು ಲೆಕ್ಕಾಚಾರ ಹೇಳತನ, ಲಕ್ಷ ಕೊಟ್ಟು ಕೇಳ್ರಿ. ಒಂದು ಪೂರ್ಣ ಭಾಗ ಐತಿ ಅಂತ ಅಂದ್ಕೊಂಡ್ರ 1/3 ಭಾಗ ಅರಣ್ಯ ಇರ್ಬೇಕಾ, 2/3 ಭಾಗ ಭೂಮಿ ಇರ್ಬೇಕು. ಅಂದ್ರೆ ₹1 33 ಭಾಗ ಏನಿರ್ಬೇಕ್ರಿ, ಅರಣ್ಯ ಇರ್ಲೇಬೇಕು. ಇನ್ನು ಉಳಿದಿದ್ದು 66 ಭಾಗ ಭೂಮಿ ಇರ್ಬೇಕು. ಆದರೆ ಭಾರತದ ಅರಣ್ಯ ಪ್ರದೇಶದ ಶೇಕಡ ಎಷ್ಟು ಗೊತ್ತೇ? 19%. ಇರ್ಲಿ, ಒಬ್ರ್ಯಾರ 18 ಅಂತ ಹೇಳಿದ್ರೆ ಪಠ್ಯದೊಳಗೆ ಬಂದದ, ಹೌದಾ? 19% ಎಷ್ಟು ಕಮ್ಮಿ ಅಂತ ನೋಡ್ರಿ. ಆದ್ರ ಈ 18-19% ಅಂತ ಹೇಳಿದ್ದು ಒಂದು 10 ವರ್ಷ ಹಿಂದಿಂದಿದ್ದು ಲಿಟ್ರೇಚರ್ ಅಂಕಿಅಂಶ. ಇವತ್ತು ನಾವು ಲೆಕ್ಕಾಚಾರ ಮಾಡಿದಾಗ ಅದು 19 ಇದ್ದಿದ್ದು 18%, 17, 16, 15, 14 ವರ್ಷ 1% ಕಮ್ಮಿ ಹಾಕೋತ್ ಹೊರಟದ. ಮುಂದೊಂದು ದಿವಸ ಎಲ್ಲಿ ಬಂದ್ ಹತ್ತದ ಹೇಳ್ರಿ? 5, 4, 3, 2, 1 0 ಮುಗಿತಲ್ಲಿ. ಅದು 0 ಆದಾಗ ಈ ಭೂಮಿ ಮೇಲೆ ಯಾವ ಜೀವಿಯೂ ಇರುವುದಿಲ್ಲ. ಈ ಸತ್ಯವನ್ನ ನಾವು ಇವತ್ತ ತಿಳ್ಕೋಬೇಕಾಗಿದೆ. ನೋಡ್ರಿ, 1952ರಲ್ಲೇ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿಯನ್ನ ಜಾರಿಯಲ್ಲಿ ತಂದೆ ನಾವು. ಅದು ರಾಷ್ಟ್ರೀಯ ಅರಣ್ಯ ನೀತಿ ಹೇಳ್ತದ ಏನಂತ, ನಾವು ಕಡ್ಡಾಯವಾಗಿ ಮೀಸಲು ಅರಣ್ಯ ಅಂತ ಹೇಳಿ ಬಿಡ್ಬೇಕು. ಅಲ್ಲಿ ಯಾವುದೇ ಮಾನವನ ಚಟುವಟಿಕೆಯನ್ನ ಸ್ಥಗಿತಗೊಳಿಸ್ಬೇಕು. ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ನಾಡಿನಲ್ಲಿರುವ ಮಾನವ ಕಾಡಿನಲ್ಲಿ ಹೋಗ್ಲಿಕ್ಕತ್ತಾನ, ಕಾಡಿನಲ್ಲಿರುವ ಕಾಡು ಪ್ರಾಣಿಗಳು ಎಲ್ಲಿ ಬರ್ಲಿಕ್ಕತ್ತವ? ನಾಡಿಗೆ ಬರ್ಲಿಕ್ಕತ್ತವ. ನೀವೆಲ್ಲ ಪೇಪರ್ನಲ್ಲಿ ಓದ್ರಿ, ಹಾಸನ, ಚಾಮರಾಜಪೇಟೆ, ಶಿವಮೊಗ್ಗದಲ್ಲೇ ಆನೆಗಳು ಬಂದು ದಾಳಿ ಮಾಡಿದ್ವು, ಚಿರತೆ ಊರಲ್ಲಿ ಬಂತು ಅಂತ ಕೇಳಿ ನಾವೆಲ್ಲ. ಕಾರಣ ಏನು ಅಂತಂದ್ರ ಮನುಷ್ಯ ಕಾಡಿನಲ್ಲಿ ಅವ್ಯಾಹತವಾಗಿ ಏನ್ ಮಾಡ್ಲಿಕ್ಕತ್ತಿದ, ಹೋಗ್ಲಿಕ್ಕತ್ತಿದ. ಕಾಡು ಪ್ರಾಣಿಗಳ ಆವಾಸ ಸ್ಥಾನ ಕಡಿಮೆ ಆಯ್ತು, ಅವು ವಾಪಸ್ ಏನ್ ಮಾಡಕತ್ತಿದ್ವು, ನಾಡಿಗೆ ಬರ್ಲಿಕ್ಕತ್ತಿದ್ವು. ಈ ತರ ಆಗ್ಬಾರದು ಅಂತಂದ್ರ ನಮ್ದೇನು ಅರಣ್ಯ ಪ್ರದೇಶದಲ್ಲ, ಇನ್ನೂ ಹೆಚ್ಚು ಸಾಮಾಜಿಕ ಅರಣ್ಯ ಯೋಜನೆ ಅಂತ ಬರ್ತದೆ. ಅದರಲ್ಲಿ ಫಾರೆಸ್ಟ್ ಇಲಾಖೆಯವರು ನಿಮಗೆ ಫ್ರೀಯಾಗಿ ಸಸ್ಯಗಳನ್ನ ಹಂಚಿಕೆ ಮಾಡ್ತಾರೆ. ಜೂನ್ 5ನೇ ತಾರೀಕಿಗೆ ಪ್ರತಿ ವರ್ಷ ನೀವಿಲ್ಲಿ ರಾಮತೀರ್ಥ ರಾಜವಾಡೆ ದಾರಿಗೆ ಹೋದ್ರಿ ಅಂತಂದ್ರ ಅಲ್ಲಿ ಸಾಮಾಜಿಕ ಅರಣ್ಯ ಯೋಜನೆ ಅಂತ ಹೇಳಿ ಫಾರೆಸ್ಟ್ ಆಫೀಸ್ ಇರ್ತದ. ಅಲ್ಲಿ ನಿಮ್ಗೆ ಉಚಿತವಾಗಿ ಸಸ್ಯಗಳನ್ನು ಕೊಡ್ತಾರೆ. ಅವರೇ ಟ್ರ್ಯಾಕ್ಟರ್ ಮುಖಾಂತರ ನಿಮ್ಮ ಶಾಲಾ ಕಾಲೇಜುಗಳಿಗೆ ಸಸ್ಯಗಳನ್ನ ಕಳಿಸ್ಕೊಡ್ತಾರೆ. ಆ ಯೋಜನೆ ಅಡಿಯಲ್ಲಿ ಎಷ್ಟು ಸಾಧ್ಯವಿದೆಯೋ ಅಷ್ಟು ಹೆಚ್ಚೆಚ್ಚು ಸಸ್ಯಗಳನ್ನ ನೀವು ಬೆಳೆಸ್ತಾ ಹೋಗ್ಬೇಕು. ಬರೀ ಸಸ್ಯಗಳನ್ನ ನೆಡೋದಷ್ಟಲ್ಲ, ಅವುಗಳ ಪಾಲನೆ ಪೋಷಣೆಯನ್ನು ಕೂಡ ಮಾಡ್ಬೇಕು. ಇಲ್ಲಿ ಸಾಲು ಮರದ ತಿಮ್ಮಕ್ಕನ ಫೋಟೋ ಇಟ್ಟಿರಿ ನೀವು, ಬಹಳ ಖುಷಿ ಆಯ್ತು, ನನಗೆ ಸಂತೋಷ ಆಯ್ತು. ಯಾಕಂತಂದ್ರ ಸಾಲು ಮರದ ತಿಮ್ಮಕ್ಕ ಅಜ್ಜಿಗೆ ಮಕ್ಕಳಿರ್ಲಿಲ್ಲ. ದಾವಣಗೆರೆಯಿಂದ ಮೈಸೂರದವರೆಗೆ ರಸ್ತೆ ಬದಿಗಳಲ್ಲಿ ಮರಗಳನ್ನು ನಡೆಸಿದ್ರಲ್ಲ, ಆ ಎಲ್ಲಾ ಮರಗಳಿಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಪಗಾರವನ್ನ ಪಡೆಯದೆ ಆ ಅಜ್ಜಿ ನೀರು ಹಾಕೊಂತ ಹೋಗ್ತಿದ್ದ. ನಮ್ಮೂರೊಳಗೂ ರಸ್ತೆ ಬದಿಯೊಳಗ
ಇಲಾಖೆಯವರು ಸಸ್ಯಗಳನ್ನು ನಡೆಸಿರ್ತಾರೆ. ನಾವೆಂದರೆ ಒಂದು ಬಕೆಟ್ ನೀರನ್ನು ತಗೊಂಡೋಗಿ ಸಾರ್ವಜನಿಕ ಸ್ಥಳಗಳಲ್ಲಿ ನೀರನ್ನು ಹಾಕಿದ್ದೇವೆಯೇ ಅಂತ ಪ್ರಶ್ನೆ ಮಾಡ್ಕೋಬೇಕು. ಆ ಅಜ್ಜಿ ಏನ್ ಮಾಡ್ತಿತ್ತಂದ್ರೆ ಮುಂಜಾನೆ ಎದ್ದ ತಕ್ಷಣ ಕೆಲಸ ಬಕೆಟ್ ತಗೊಂಡ ಇಡೀ ರಸ್ತೆ ಬದಿಗಳಲ್ಲಿರುವ ಸಸ್ಯಗಳಿಗೆ ನೀರನ್ನು ಹಾಕುವುದೇ ಕೆಲಸ, ಅವುಗಳನ್ನು ಬೆಳೆಸುವುದೇ ಕೆಲಸ, ಅವು ದೊಡ್ಡವಾದದ್ದನ್ನು ನೋಡಿ ಖುಷಿ ಪಡುವುದೇ ಒಂದು ಕೆಲಸ. ಅಂತ ಕಾಯಕದಲ್ಲಿ ತೊಡಗಿದಂತ ಸಾಲು ಮರದ ಬಗ್ಗೆ ಮಾಹಿತಿ ಎಲ್ಲ ಬಂತ. ಎಷ್ಟನೇ ತಕ್ಕ ಬಂದದ ಹೇಳ್ರಿ? ಎಸ್, 8ನೇ ತರಗತಿ ಒಳಗ ಸಾಲು ಮರದ ತಿಮ್ಮಕ್ಕನ ಒಂದು ಜೀವನ ಚರಿತ್ರೆ ಬಗ್ಗೆ ಮಾಹಿತಿ ಬರ್ತದ ಅಂತಂದ್ರ ಒಂದು ದಿವಸ ಸಾಲಿಗೆ ಹೋಗಿಲ್ಲ ಹೆಬ್ಬಟ್ಟಿನ ಅಜ್ಜಿ. ನೋಡ್ರಿ ಆಕೆ ಎಂತ ಒಂದು ಕಲ್ಪನೆ. ಇಂದು ನಾನೇನಾದ್ರೂ ಈ ಸಸಿಗಳನ್ನ ನಡೆಸಿ ಹೆಮ್ಮರಗಳನ್ನ ಮಾಡಿದರೆ ಮುಂದಿನ ನಮ್ಮ ಮಕ್ಕಳಿಗೆ ಇದೇ ಹೆಮ್ಮರಗಳು ಉತ್ತಮವಾದಂತ ಆಮ್ಲಜನಕವನ್ನ ಕೊಟ್ಟು ಆ ಮಕ್ಕಳನ್ನ ಕಾಪಾಡ್ತದ ಅಂತ ಹೇಳಿ ಆ ಅಜ್ಜಿ ತಿಳ್ಕೊಂಡಿದ್ರಿ. ಒಂದು ಬೆಳೆದ ನಿಂತ ಸಸ್ಯದ ಬೆಲೆ ಎಷ್ಟು ಗೊತ್ತೇ ಅಂತ ಕೇಳಿದ್ರ ಒಬ್ಬ ಬಡಿಗ ಹೇಳ್ತಾನೆ, ಏನ್ರಿ ಎಷ್ಟು ಕಿಡಿಕೆ ಆಗ್ತಾವ್ರಿ ಸರ, ಎಷ್ಟು ಜಂತೆ ಆಗ್ತಾವ, ಎಷ್ಟು ತೊಲಿ ಆಗ್ತಾವ, ಎಷ್ಟು ಟೇಬಲ್ ಆಗ್ತಾವ, ಲೆಕ್ಕ ಮಾಡಿ 40,000 ರೂಪಾಯಿ ಆಕೈತಿ ನೋಡ್ರಿ ದೊಡ್ಡ ಆಲದ ಮರದ ಕಿಮ್ಮತ್ ಅಂತ ಹೇಳ್ತಾನ. TM ದಾಸ್ ಅಂತ ಹೇಳಿ ಒಬ್ರು ಕಲ್ಕತ್ತಾ ಕೃಷಿ ವಿಷಯ ಹೇಳ್ತಾರ, ಒಂದು 50 ವರ್ಷದ ಆಲದ ಮರ ಕೊಡ್ತಕ್ಕಂತ ಆಮ್ಲಜನಕ ಅದಕ್ಕೆ ಬೆಲೆಯೇ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಬಡಿಗ ಹೇಳಿದ, ಒಂದ್ 40,000 50,000 ರೂಪಾಯಿ ಅಂತ ಲೆಕ್ಕ ಮಾಡಿದವ, ಎಷ್ಟು ಬಾಗಿಲಾಗ್ತಾವ್ರಿ, ಎಷ್ಟು ಕಿಡಿಕೆ ಆಗ್ತಾವೋ ಗಣಪುಟ್ಟೊಳಗೆ ಲೆಕ್ಕ ಮಾಡಿದ, ಒಂದ್ ಲೆಕ್ಕ ಕೊಟ್ಟ 40-45,000 ರೂಪಾಯಿ ಆಗ್ತದ್ರಿ ಆಲದ ಗಿಡದ ಕಿಮ್ಮತ್ತ ಅಂತ ಹೇಳಿದ. ಪರಿಸರ ವಿಜ್ಞಾನಿಗೆ ಕೇಳಿದ್ರು, ಒಂದು ಬೆಳೆದ ನಿಂತ ಆಲದ ಮರದ ಕಿಮ್ಮತ್ ಎಷ್ಟು ಆಗ್ತದ ಅಂತ ಕೇಳಿದ್ರು. ಅವ್ರು ಏನ್ ಹೇಳಿದ್ರು, ಅದು ಕೊಡ್ತಕ್ಕಂತ ಪ್ರಾಣವಾಯು ಆಕ್ಸಿಜನ್ನಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ಸಸ್ಯಗಳು ನಮಗ ಪ್ರತಿ ದಿವಸ ಏನ್ ಮಾಡ್ತಾವ, ಶುದ್ಧವಾದಂತ ಆಮ್ಲಜನಕವನ್ನು ಉಚಿತವಾಗಿ ಕೊಡುತ್ತವೆ. ಮತ್ತೇನ್ ಮಾಡ್ತಾವೆ ಸಸ್ಯಗಳು, ಮಣ್ಣಿನ ಮೇಲ್ಮೈ ಕೊಚ್ಚಿ ಹೋಗದಂತೆ ತಡಿತಾವ. ಮಣ್ಣಿನ ಸವಕಳಿ ಅಂತೀವಿ ನಾವು, ಸಾಯಿಲ್ ಎರೋಷನ್ ಆಗ್ತದ, ಅದು ತಡೆಗಟ್ಟಿ ಏನ್ ಮಾಡ್ತಾವ, ಮಣ್ಣನ್ನ ಅಲ್ಲೇ ಇರುವಂತೆ ಮಾಡ್ತದ. ರೈತರು ಬದುಗಳಿಗೆ ಸಸ್ಯಗಳನ್ನ ನಡೆಸಿರ್ತಾರೆ. ನೋಡಿರಿ, ಯಾಕೆ ನಡೆಸಿರ್ತಾರಂದ್ರ ಅವ್ರ ಹೊಲದೊಳಗಿದ್ದಂತ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಮಳೆ ರಭಸಕ್ಕೆ ಹೋಗಬಾರ್ದು ಅಂತೇಳಿ ಸಸ್ಯಗಳು ಭದ್ರವಾಗಿ ಬೇರುಗಳಿಗೆ ಅಂಟ್ಕೊಂಡು ಮಣ್ಣು ನಿಂತ್ಕೋತದ. ಇನ್ನು ಎಷ್ಟೋ ಜೀವಿಗಳಿಗೆ ಆಶ್ರಯ ತಾಣ ಆಗಿರ್ತದ ಸಸ್ಯಗಳು. ನೋಡ್ರಿ, ಒಂದು ಕೀಟಗಳು ಅಲ್ಲಿ ವಾಸವಾಗಿರ್ತಾವ, ಜೇನುಗಳು ಬಂದು ಹುಟ್ಟನ್ನು ಹಾಕಿರ್ತಾವ. ಜೇನು ಹುಳುಗಳು ನೋಡಿರಿ ಗಿಡದೊಳಗ. ನೋಡ್ರಿ, ಇವತ್ತ ಜೇನು ಹುಳುಗಳು ಅತ್ಯಂತ ಹೆಚ್ಚಿನ ಪರಾಗ ಸ್ಪರ್ಶೆಯನ್ನ ಕ್ರಿಯೆಯನ್ನ ಮಾಡ್ತಕ್ಕಂತ ಹುಳುಗಳು. ಉಚಿತವಾಗಿ ಸಸ್ಯಗಳಲ್ಲಿ ಏನು ಹೂವಿನ ಹತ್ರ ಹೋಗ್ತಾವ, ಮಕರಂದವನ್ನ ಹೀರ್ಕೋತಾವ. ಅದ್ರ ಜೊತೆಗೆ ಅವು ಗೊತ್ತಿರ್ಲಾರ್ದನ್ನ ಅವುಗಳಲ್ಲಿ ಕೇಸರ ಮತ್ತು ಶಲಾಕಾಗ್ರಗ ಹೋಗಿದ ಅಂತ ಹೇಳಿ ಇತ್ತೀಚಿನ ಅಧ್ಯಯನಗಳು ನಮಗ ಹೇಳಲಿಕ್ಕತ್ತಾವ. ಇದರ ಅರ್ಥ ಏನು ಅಂತಂದ್ರೆ, ಈ ಆಧುನಿಕ ಬದುಕಿಗೆ ಮನುಷ್ಯ ಏನ್ ಮಾಡ್ಲಿಕ್ಕತ್ತಾನ, ಹಿಂತಿರುಗಿ ಒಂದ್ಸಾರಿ ಪರಿಸರವನ್ನ ನೋಡದೇ ಇರೋದ್ರಿಂದ ಪರಿಸರ ವಿಜ್ಞಾನಿಗಳು ಹೇಳ್ತಾರ, ಮನುಷ್ಯ ಇನ್ನೊಂದು 5 ನಿಮಿಷ. ಓಕೆ, ಮನುಷ್ಯ ಮೊಟ್ಟ ಮೊದಲನೆಯ ಮರವನ್ನ ಕಡಿಯುವುದರೊಂದಿಗೆ ನಾಗರಿಕತೆ ಅನ್ನೋದು ಪ್ರಾರಂಭ ಆತ ಭೂಮಿ ಮ್ಯಾಲ. ಮನುಷ್ಯನಿಗೆ ಬೆಂಕಿಯ ಉಪಯೋಗ ಗೊತ್ತಿದ್ದಿಲ್ರಿ. ಏನ್ ಮಾಡಿದಂತ ಮನುಷ್ಯ, ಒಂದು ಮರಕ್ಕೆ ಮರ ಹಿಂಗ್ ತಿಕ್ಕಿ ಒಂದು ಪಕ್ಷಿ ಸುಟ್ಟು ಬಿತ್ತಂತ, ಅದ್ರೊಳಗ ಬೆಂಕಿ ಹತ್ಕೋತಂತ ಘರ್ಷಣೆಯಿಂದ, ಅದ್ರೊಳಗಿಂದ ಒಂದು ಪಕ್ಷಿ ಸುಟ್ಟು ಕೆಳಗ್ ಬಿತ್ತಂತ. ತಿಂದು ನೋಡಿದ ಮನುಷ್ಯ ಏನ್ ಅನಿಸ್ತಾವದ, ಹಸಿ ಮಾಂಸವನ್ನ ತಿನ್ನುವುದಕ್ಕೂ ಬೇಯಿಸಿದ ಮಾಂಸವನ್ನ ತಿನ್ನುವುದಕ್ಕೂ ರುಚಿಯಾಗಿರ್ತದ ಅಂತ ಕಂಡುಕೊಂಡ. ಅಲ್ಲಿಂದ ಬೇಯಿಸಿ ಬೆಂಕಿಯನ್ನ ಹಚ್ಚುವ ಕಲೆಯನ್ನು ಕಲ್ತ್ಕೊಂಡ. ಅಂದ್ರ ಮೊಟ್ಟ ಮೊದಲನೆಯ ಮರವನ್ನ ಕಡಿದು ನಾಗರಿಕತೆ ಅಂತಕ್ಕಂಥದ್ದು ಪ್ರಾರಂಭ ಆಯ್ತಂತ. ಸಿವಿಲೈಸೇಷನ್ ಸ್ಟಾರ್ಟ್ಸ್ ಫ್ರಮ್ ಫಸ್ಟ್ ಪ್ಲಾಂಟ್ ಶುಡ್ ಬಿ ಕಟಿಂಗ್. ಆದ್ರ ಇವತ್ತು ಅದೇ ಮನುಷ್ಯ ಕೊನೆಯ ಮರವನ್ನ ಕಡಿಯೋದ್ರೊಂದಿಗೆ ಏನ್ ಮಾಡ್ತಾನಂತ, ನಾಗರಿಕತೆ ಅಂತಕ್ಕಂಥದ್ದು ಈ ಭೂಮಿ ಮೇಲೆ ಸರ್ವನಾಶವಾಗಿ ಹೋಗುತ್ತದೆ ಅಂತ. ಇನ್ನ ಆಹಾರದ ಸರಪಣಿ ಅಂತ ಬರ್ತದೆ. ಏನು ಆಹಾರದ ಸರಪಣಿ ಅಂದ್ರ, ನೀವು ಪುಸ್ತಕದೊಳಗೆ ಓದಿರ್ತೀರಿ, ಹುಲ್ಲು ಇರ್ತದ, ಒಂದು ಮಿಡತೆ ಅದನ್ನ ತಿಂತದ, ಮಿಡತೆನ ಯಾವ ತಿಂತದ, ಕಪ್ಪೆನ ಯಾವ ತಿಂತದ, ಹಾವಣ್ಣ. ಈಗ ಒಂದು ಆಹಾರದ ಸರಪಣಿ ಇರ್ತದಲ್ರಿ, ಆ ಆಹಾರದ ಸರಪಣಿಯಲ್ಲೇ ಒಂದು ಜೀವಿ ನಾಶವಾದರೆ ಆ ಇಡೀ ಕೊಂಡಿಯೇ ವ್ಯತ್ಯಯವಾಗುತ್ತದೆ. ಇದು ನಮ್ಗೆ ಗೊತ್ತಿಲ್ಲ. ಈಗ ಹಾವು ನೋಡ್ರಿ,
ನಮ್ಗೆಲ್ಲ ದಾರಿ ಒಳಗದ ಹಾವು ಬಂತಂದ್ರ ಮನುಷ್ಯ ಮೊಟ್ಟ ಮೊದಲು ಏನ್ ಮಾಡ್ತಾನ್ರಿ, ಈ ಹಾವನ್ನ ನಾನು ಒಬ್ಬಗ ಸಾಯಿಸ್ಲಿಕ್ಕೆ ಸಾಧ್ಯದನೋ ಏನ್ 4 ಮಂದಿನ ಕೂಗಿ ಕರೆದು ಸಾಯಿಸ್ಲೋ ಅಂತ ಯೋಚನೆ ಮಾಡ್ತಾನೆ. ಆ ಹಾವು ನಮಗೆ ಏನಾದ್ರೂ ಮಾಡ್ಲಿ ಬಿಡ್ಲಿ ಅದು ಬೇರೆ ವಿಷಯ. ನಾವು ಆ ಹಾವಿಗೆ ಅಪಾಯ ಮಾಡುವುದ ಹೊರತು ಆ ಹಾವು ನಮಗೆ ಏನು ಮಾಡುವುದಿಲ್ಲ. ಹೆದರ್ತದ ಮನುಷ್ಯನಿಗೆ ಹಾವು, ಸಾಧ್ಯದಷ್ಟು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತದ. ಆದ್ರೆ ಮನುಷ್ಯ ಏನ್ ಮಾಡ್ತಾನ್ರಿ, ಆ ಹಾವನ್ನ ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗೇನೆ ಒಂದು ಪರಿಸರದ ಕೊಂಡಿಗಿರುವ ಒಂದು ಸಂಬಂಧವನ್ನ ಡಾಕ್ಟರ್ ಶಿವರಾಮ್ ಕಾರಂತ್ ಅವರು ಒಂದು ಪರಿಸರದ ಪುಸ್ತಕದಲ್ಲಿ ಬರೆದಾರ. ನಿಮ್ಗೆ ಆ ಉದಾಹರಣೆಯನ್ನು ಹೇಳ್ತೇನೆ ನೋಡ್ರಿ. ಬೆಂಗಳೂರಿನಲ್ಲಿ ಬ್ರಹ್ಮಗಿರಿ ಬೆಟ್ಟ ಅಂತದ. ಆ ಬೆಂಗಳೂರಿನ ಬ್ರಹ್ಮಗಿರಿ ಬೆಟ್ಟದ ಮೇಲಿರುವ ಹುಲಿಗೂ ಬೆಂಗಳೂರಿನಲ್ಲಿರುವ ನಲ್ಲಿಯ ನೀರಿಗೂ ಒಂದು ನಿಕಟವಾದಂತ ಸಂಬಂಧ ಅದ ಅಂತ. ಯಾಕೆ ಸಂಬಂಧ ಅದ? ಆಹಾರದ ಸರಪಣಿಯ ಮೂಲಕ ಒಂದು ಸಂಬಂಧ ಅದ ಅಂತ. ನೀವು ಯಾರು ಊಹೆ ಮಾಡಿ ಹೇಳ್ಬೋದನ? ನನ್ನ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇನ್ನೊಂದ್ಸಾರಿ ಹೇಳ್ತ ನೋಡಿ ಪ್ರಶ್ನೆ. ಬೆಂಗಳೂರಿನ ಸಮೀಪದಲ್ಲಿರುವ ಬ್ರಹ್ಮಗಿರಿ ಬೆಟ್ಟದ ಮೇಲಿರುವ ಹುಲಿಗೂ ನಿಮ್ಮ ಮನೆಯಲ್ಲಿ ಬರುವ ನಲ್ಲಿಯ ನೀರಿಗೂ ಎತ್ತನಿಂದೆತ್ತ ಸಂಬಂಧವಯ್ಯ? ತೋರಿಕೆಗೆ ನೋಡಿದ್ರ ಏನ್ರಿ ಸರ್, ನಮ್ಮ ಮನೆಯೊಳಗೆ ನಳದೊಳಗೆ ನೀರು ಬರ್ತದ, ಅಲ್ಲೆಲ್ಲೋ ಕಾಡದೊಳಗ ಅರಣ್ಯದೊಳಗ ಒಂದು ಹುಲಿ ಐತೆ ಅಂತೀರಿ, ಏನ್ ಸಂಬಂಧ ಇಲ್ರಿ ಸರ್ ಅನಿಸ್ತದ. ಆದ್ರ ಪರಿಸರ ವಿಜ್ಞಾನಿಗಳು ಮನೆಯಲ್ಲಿ ಬರುವ ನಲ್ಲಿಯ ನೀರಿಗೂ ಕಾಡಿನಲ್ಲಿರುವ ಹುಲಿಗೂ ಒಂದು ಸಂಬಂಧವನ್ನ ಕಲ್ಪಿಸಿದ್ದಾರೆ. ಹ್ಯಾಗ್ ನೋಡ್ರಿ, ಮನುಷ್ಯ ಹುಲಿಗಳನ್ನ ಬೇಟೆ ಆಡ್ಕೊಂತ ಹೊರಟ, ಹುಲಿ ಉಗುರುಗಳನ್ನ ತಗೊಂಡ ಮನೆಯೊಳಗೆ ತಂದು ಶೋಕೇಶನಲ್ಲಿ ಅದು ಹಾಕಿ ಇಟ್ಕೊಂಡ. ಪೇಪರ್ನೊಳಗೆ ಬಂದಿತ್ರಿ, ಹುಲಿ ಉಗುರುಗಳನ್ನ ತಕೊಂಡ ಎಷ್ಟೋ ಮಂದಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ನೀವು ಓದಿರೋ ನನ್ಗೆ ಗೊತ್ತಿಲ್ಲ, ಪೇಪರ್ ಕೇಳಿ. ಮತ್ತು ಹುಲಿಗಳಿಗೆ ಆ ಉಗುರುಗಳನ್ನ ತಕೊಂಡ್ ಬಂದ್ರೆ ಅದು ಹುಲಿ ಏನ್ ಮಾಡ್ಬೇಕು ಹೇಳ್ರಿ? ಅದು ಬೇಟೆ ಆಡ್ಲಿಕ್ಕೆ ಪ್ರಬಲವಾದಂತ ಉಗುರುಗಳು ಬೇಕದ, ಅದಿದ್ರನ್ನ ಅದ್ರ ಕೆಲಸ ನಡೀತದ. ಮತ್ತೆ ಹುಲಿಗಳ ಉಗುರು ಕಿತ್ಕೊಂಡು ಬಂದ್ರಿ ಅಂದ್ರೆ ಸತ್ತು ಹೋಗ್ಬಿಡ್ತದ. ಕರೆಕ್ಟ್? ಹೀಗೆ ಮನುಷ್ಯ ಹುಲಿಗಳನ್ನ ಬೇಟೆ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ, ಹುಲಿಗಳ ಗಣತಿ ಮಾಡಿದ. ಕರ್ನಾಟಕದಲ್ಲಿರುವ ಹುಲಿಗಳ ಸಂಖ್ಯೆ 504 ಇರುತ್ತವೆ ಅಂತೇಳಿ ಒಬ್ಬರು ವಿಜ್ಞಾನಿಗಳು ರಿಪೋರ್ಟ್ ಕೊಟ್ಟರು. ನಾವು ಹುಲಿಗಳನ್ನ ಬೇಟೆ ಆಡದಂತೆ ಮಾಂಸಾಹಾರಿ ಪ್ರಾಣಿಗಳ ಸಂಖ್ಯೆ ಏನಾಗ್ತದೆ ಹೇಳ್ರಿ? ಏನಾಗ್ತದ? ಕಡಿಮೆಯಾಗುತ್ತದೆ. ಯಾವಾಗ ಮಾಂಸಾಹಾರಿ ಪ್ರಾಣಿಗಳ ಸಂಖ್ಯೆ ಕಡಿಮೆಯಾಗುತ್ತದೆಯೋ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಏನಾಗ್ತದೆ ಹೇಳ್ರಿ? ಹೆಚ್ಚಾಗುತ್ತದೆ. ನೋಡ್ರಿ, ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾದಂತೆ ಸಸ್ಯಗಳ ಸಂಖ್ಯೆ ಏನಾಗ್ತದೆ ಹೇಳ್ರಿ? ಕಡಿಮೆಯಾಗುತ್ತದೆ. ಯಾವಾಗ ಸಸ್ಯಗಳ ಸಂಖ್ಯೆ ಕಡಿಮೆಯಾಗುತ್ತದೆಯೋ ಆಗ ಮಳೆಯ ಪ್ರಮಾಣ ಏನಾಗ್ತದೆ ಹೇಳ್ರಿ? ಕಡಿಮೆಯಾಗುತ್ತದೆ. ನೋಡ್ರಿ, ಸಸ್ಯಗಳು ನೈಸರ್ಗಿಕ ನೀರಿನ ಚಕ್ರದಲ್ಲಿ ಪಾಲ್ಗೊಳ್ತಾವ. ಹಾಗೆ ಅಂತರ್ಜಲವನ್ನ ಹೀರ್ಕೋತಾವ. ಒಂದು ದೊಡ್ಡ ಆಲದ ಮರ 100 ಲೀಟರ್ ನೀರನ್ನ ಹೀರ್ಕೊಂತಂದ್ರ 95 ಲೀಟರ್ ನೀರನ್ನ ಆವಿಯಾಗಿ ಆಕಾಶಕ್ಕೆ ಬಿಟ್ಟು ಕೊಡ್ತದ. 5% ನೀರು ಮಾತ್ರ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡಲಿಕ್ಕೆ, ಆಹಾರ ತಯಾರಿಸಲಿಕ್ಕೆ ಉಪಯೋಗಿಸ್ಕೊಳ್ತದೆ. ಆ 95 ಭಾಗ ವಾತಾವರಣದೊಳಗೆ ಹೋಗಿ ಮೋಡ ಆಗ್ತದ. ಮೋಡಾಗಿ ಏನಾಗ್ತದ? ಮಳೆ ಆಗ್ತದ. ಮಳೆಯಾಗಿ ಎಲ್ಲಿ ನೆಲದ ಮೇಲೆ ಬೀಳ್ತದ, ನೀರ್ನ ನೆಲದಲ್ಲಿ ಇಂಗ್ತದ, ಅಂತರ್ಜಲ ಮಟ್ಟ ಹೆಚ್ಚಾಗ್ತದ. ಮತ್ತೆ ಸಸ್ಯಗಳು ಹೀರ್ಕೊಂತಾವ. ಅಂದ್ರ ಸಸ್ಯಗಳು ಮಳೆ ಆಗ್ಲಿಕ್ಕೆ ಸಹಾಯಕಾರಿ ಆಗಿವೆ. ಅಂದ್ರೆ ಏನಂದಂಗಾತು? ಸಸ್ಯಗಳ ಸಂಖ್ಯೆ ಕಡಿಮೆ ಆಯ್ತು. ಸಸ್ಯಗಳ ಸಂಖ್ಯೆ ಕಡಿಮೆ ಆದಂತೆ ಮಳೆಯ ಪ್ರಮಾಣ ಕಡಿಮೆ ಆಯ್ತು. ಮಳೆಯ ಪ್ರಮಾಣ ಕಡಿಮೆ ಆದಾಗ ಬೆಂಗಳೂರಿನ ನಲ್ಲಿಯ ನೀರು ಅಷ್ಟೇ ಅಲ್ಲ, ಆಲ್ಗೂರಿನ ನಲ್ಲಿಯ ನೀರು ಬರುವುದಿಲ್ಲ. ಏನಾದ್ರೂ ಬರುವುದಿಲ್ಲ? ಬೆಟ್ಟದಲ್ಲಿರುವ ಹುಲಿಗಳ ಸಂಖ್ಯೆ ಕಡಿಮೆಯಾದರೆ ಆಲ್ಗೂರಿನಲ್ಲಿ ನಲ್ಲಿಯ ನೀರು ಬರುವುದಿಲ್ಲ. ನೀವು ಯಾರ್ಯಾರ ಹೋಗಿ ಊರಾಗಿ ಇದನ್ನು ಹೇಳಿದ್ರೆ ಅಂದ್ರೆ ಹುಚ್ಚದ್ರಿ ನೀವು ಅಂತಾರಲ್ಲ. ಅಲ್ಲೇ ಎಲ್ಲಿ ಬಂಡೀಪುರ ಅಭಯಾರಣ್ಯದೊಳಗ ಭದ್ರಾ ರಿಸರ್ವಾಯರ್ ಪ್ರಾಜೆಕ್ಟ್ ಒಳಗ ಹುಲಿ ಅದರಿ. ಆ ಹುಲಿಗಳ ಸಂಖ್ಯೆ ಒಂದು ವೇಳೆ ಕಡಿಮೆ ಆದರೆ ನಮಗ ನೀರು ಬರೋದಿಲ್ಲ ನಳದೊಳಗ ಅಂತ ಹೇಳಿದ್ರಿ ಅಂತಂದ್ರ ಏನಂತಾರ ಅವರು? ಎಸ್. ಆದ್ರ ನೀವೆಲ್ಲರೂ ವಿಜ್ಞಾನಿಗಳ, ನಿಮ್ಗೆ ವಿಷಯ ತಿಳಿಯಿತು ಅಂತ ನಾ ಅಂದ್ಕೊಂಡಿನಿ. ಆ ಹುಲಿಗಳಿಗೂ ಮತ್ತು ನಮ್ಮ ಮನೆಯೊಳಗೆ ನೀರು ಬರ್ಲಿಕ್ಕೂ ಒಂದು ಆಹಾರದ ಸರಪಣಿಯ ಮೂಲಕ ಏನದ ಸಂಬಂಧ ಇದೆ. ಅರ್ಧ ಗಂಟೆ ಆತಂತೀನಿ ನಾನು. ಎಸ್, ಲಾಸ್ಟ್ ಒಂದು 2-3 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ.
ಓಕೆ, ನೀವೆಲ್ಲರೂ ಶಾಂತ ರೀತಿಯಿಂದ ಕುಳಿತದ್ದನ್ನು ನೋಡಿದ್ರ ನನಗೆ ಇನ್ನೊಂದ್ ಸ್ವಲ್ಪ ವಿಷಯ ಹೇಳಬೇಕು ಅಂತ ಅನ್ಸ್ಲಿಕ್ಕತ್ತದ. ಆದರೆ ನಮಗ 30 ನಿಮಿಷ ಮಾತ್ರ ಸಮಯವನ್ನ ಕೊಟ್ಟಾರ. ನಾವು ಆ 30 ನಿಮಿಷದ ಅವಧಿಯಲ್ಲಿನ ಏನ್ ಮಾಡ್ಬೇಕ್ರಿ, ವಿಷಯವನ್ನ ಮುಗಿಸ್ಬೇಕು. ಸರಿ, ಇನ್ನೊಂದು 2-3 ನಿಮಿಷದಲ್ಲಿ ಕನ್ಕ್ಲೂಷನ್ ಮಾಡಿ ಮುಗಿಸ್ತೇನೆ. ಮಹಾತ್ಮ ಗಾಂಧೀಜಿಯವರು ಪರಿಸರದ ಬಗ್ಗೆ ನಿಮಗೆಲ್ಲ ಒಂದು ಬಂಗಾರದ ಮಾತನ್ನ ಹೇಳಿದ್ದಾರೆ. ನೀವು ಆ ಮಾತನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಗಾಂಧೀಜಿಯವರು ಹೇಳಿದ ಮಾತು ಏನು ನೋಡ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಈ ಪ್ರಕೃತಿ ಮಾನವನ ಎಲ್ಲ ಆಶೆಗಳನ್ನು ಪೂರೈಸುತ್ತದೆ, ಆದರೆ ದುರಾಶೆಗಳನ್ನೆಲ್ಲ. ನೋಡ್ರಿ ಅವ್ರು ಎಷ್ಟು ಚಂದ ಹೇಳ. ಈ ಪ್ರಕೃತಿ ಮಾನವನ ಎಲ್ಲ ಆಶೆಗಳನ್ನ ಪೂರೈಸುತ್ತದೆ. ನಿಮಗೆ ಏನ್ ಬೇಕು ಎಲ್ಲ ಕೊಡ್ತದ ಪ್ರಕೃತಿ. ಅರಣ್ಯಗಳು ನಿಮಗೆ ಏನ್ ಬೇಕು ಎಲ್ಲಾನು ಕೊಡ್ತಾವ. ಆದರೆ ಮನುಷ್ಯ ಏನ್ ಮಾಡಿದ, ದುರಾಶೆಯನ್ನು ಹೊಂದಿ ಇವತ್ತ ಅರಣ್ಯವನ್ನ ಆಕ್ರಮಣ ಮಾಡ್ಕೊಂತ ಅದನ್ನ ಕಡಿಮೆ ಮಾಡ್ಕೊಂತ ಹೊಂಟ. ಹೇಗ್ ಮಾಡ್ತಾನ, ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಅಂತ ಮಾಡ್ತೀವಿ ನಾವು, ಕೃಷಿ ವಿಸ್ತರಣೆ ಮಾಡ್ತೀವಿ, ಸಿಟಿ ಡೆವಲಪ್ಮೆಂಟ್ ಮಾಡ್ತೀವಿ, ಏನು ನಗರೀಕರಣ ಮಾಡ್ತೀವಿ. ನಗರೀಕರಣ ಮಾಡೋದ್ರಿಂದ ನಗರ ಹೆಚ್ಚೆಚ್ಚು ಅರಣ್ಯದ ಕಡೆಗೆ ಬೆಳ್ಕೊಂತ ಹೋಗಿ ಗುಡ್ದೊಳಗೆ ಎಲ್ಲಾರು ಮುಂಜಾನೆ ಹೇಳಿದ್ರಾಗ ಮನೆಗಳಾಗಿ ಬಿಟ್ಟಿರ್ತಾವ. ನೋಡಿರಿಲ್ಲ, ಅಲ್ಲಿ ಬರೀ ಜಮಖಂಡಿ ಕಡೆ, ಅಲ್ಲಿ ಅರಣ್ಯದ ಕಡೆ, ಹುಲ್ಯಾಳ ಕಡೆ, ಈ ಕಡೆ ಇದ್ರ ಕಡೆ ನೋಡ್ರಿ, ಹೌದಾ, ಎಲ್ಲ ಅರಣ್ಯಗಳ ಮನೆಗಳನ್ನ ಕಟ್ಕೊಂಡ್ಬಿಡ್ತೀವಿ ನಾವು. ಅದಕ್ಕೆ ಕಾರಣ ಏನು, ಜನಸಂಖ್ಯೆ ಹೆಚ್ಚಾಗ್ತದ. ಮೂರನೇದು ಕೈಗಾರೀಕರಣ ಮಾಡ್ತೀವಿ ನಾವು, ಇಂಡಸ್ಟ್ರಿಗಳನ್ನ ಡೆವಲಪ್ಮೆಂಟ್ ಮಾಡ್ತೀವಿ. ಅದರಿಂದನೂ ಕೂಡ ಅರಣ್ಯ ಪ್ರಮಾಣ ಏನಾಗ್ತದ, ಕಡಿಮೆ ಆಗ್ಕೊಂತ ಹೋಗ್ತದ. ಓಕೆ, ಇನ್ನು ಕೊನೆಯದಾಗಿ 1 ನಿಮಿಷ ಉಳಿತು ನಮ್ಗೆ. 3 ನಿಮಿಷ 2 ನಿಮಿಷ ಮುಗೀತು. 1 ನಿಮಿಷ ನಿಮ್ನೆಲ್ಲರನ್ನು ಎದ್ದು ನಿಂದ್ರಿಸಿ ಒಂದು ಪ್ಲಾಸ್ಟಿಕ್ ಬಗ್ಗೆ ಒಂದು ಪ್ರಮಾಣವನ್ನು ತಗೊಂಡ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲರೂ ನಿಂತಲ್ಲೇ ಎದ್ದು ನಿಂದ್ರಿ. ಇಬ್ಬರು ವಿದ್ಯಾರ್ಥಿಗಳು ಮುಂದೆ ಬರ್ರಿ, ಒಬ್ರು ವಿಡಿಯೋ ಮಾಡಿರ್ತಿ. 30 ಸೆಕೆಂಡ್ ನಾನು ರೆಡಿ. ಓಕೆ, ನಾನು ಪ್ಲಾಸ್ಟಿಕ್ ಅನ್ನು ಮಿತವಾಗಿ ಬಳಸುತ್ತೇನೆ. ಸಾಧ್ಯವಾದರೆ ಸಂಪೂರ್ಣವಾಗಿ ತ್ಯಜಿಸುತ್ತೇನೆ. ರೆಡ್ಯೂಸ್, ರಿಯೂಸ್, ರೆಫ್ಯೂಸ್ ಎಂಬ ನಿಯಮಗಳಿಗೆ ಅನುಗುಣವಾಗಿ ಪ್ಲಾಸ್ಟಿಕ್ ಅನ್ನು ಬಳಸುತ್ತೇನೆ. ಈ ವಿಷಯವನ್ನು ಎಲ್ಲರಿಗೂ ತಿಳಿಸಿ ಹೇಳುತ್ತೇನೆ. ಸಂತೆಗೆ ಅಥವಾ ಬಜಾರಕ್ಕೆ ಹೋಗುವಾಗ ಬಟ್ಟೆ ಚೀಲವನ್ನು ತೆಗೆದುಕೊಂಡು ಹೋಗುತ್ತೇನೆ. ಧನ್ಯವಾದಗಳು.